ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಣ್ಮಕ್ಳು ಪುಷ್ಪವತಿ ಆದಾಗ ಯಾವ ಆಹಾರನ ಕೊಡಬೇಕು ಅಂತ ಡೀಟೇಲಾಗಿ ಹೇಳ್ತೀನಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ, ಬಟ್ ಎಲ್ಲ ಕಂಪ್ಲೀಟ್ ಡೀಟೇಲಾಗಿ ಹೇಳಿ ಮೇಡಮ್ ಅಂತ ತುಂಬ ಜನ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ನಾನು ಯಾವ ಆಹಾರನ ತಿನ್ನಬೇಕು ಅಂತ ಆಲ್ಮೋಸ್ಟ್ ಒಂದು 25 ಜನನೆಲ್ಲ ಕೇಳಿ ರಿಸರ್ಚ್ ಮಾಡಿ ನನ್ನ ಮಗಳಿಗೆ ನಾನು ಕೊಟ್ಟು ಅವಳು ಇವಾಗ ಚೆನ್ನಾಗಿದ್ದಾಳೆ. ಅದಕ್ಕೋಸ್ಕರ ನಿಮಗೂ ಯೂಸ್ ಆಗುತ್ತೆ, ನಿಮ್ಮ ಮಕ್ಳಿಗೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಏನೇನು ಕೊಡಬೇಕು ಅಂತ ಕಂಪ್ಲೀಟ್ ಡೀಟೇಲಾಗಿ ತೋರಿಸ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿಸಿ, ನಂತರ 2-3 ಸ್ಪೂನಷ್ಟು ಟೀ ಸ್ಪೂನಷ್ಟು ಹುಚ್ಚೆಳ್ಳೆಣ್ಣೆ ನಿಗೇರ್ ಸೀಡ್ ಆಯಿಲ್ನ ಕುಡಿಸ್ಬೇಕು. ಖಾಲಿ ಹೊಟ್ಟೆಲ್ಲ ಕುಡಿಸ್ಬೇಕು. ಬ್ರಷ್ ಆದ ತಕ್ಷಣ ಒಂದಿನ ಹುಚ್ಚೆಳ್ಳೆಣ್ಣೆ, ಒಂದಿನ ಎಳ್ಳೆಣ್ಣೆ ಸಿಸಾಮ್ ಆಯಿಲ್ನ ಕುಡಿಸ್ಬೇಕು. 2-3 ಟೀ ಸ್ಪೂನ್ ಕುಡಿಸಿದ್ಮೇಲೆ ಸ್ವಲ್ಪ ಬಿಸಿನೀರನ್ನ ಕುಡಿಸಿ. ನೆನಪಿರಲಿ, ಗಾಣದ ಎಣ್ಣೆಗಳನ್ನ ಮಾತ್ರನೇ ಬಳಸಬೇಕು. ರಿಫೈನ್ಡ್ ಆಯಿಲ್ಸ್ ಎಲ್ಲನೂ ಬಳಸೋಕೆ ಹೋಗಬೇಡಿ. ಜೊತೆಗೆ A2 ಕಾವು ಘೀ, ಶುದ್ಧವಾದ ನಾಟಿ ಹಸುವಿನ ತುಪ್ಪನ ಹೆಚ್ಚಾಗಿ ಬಳಸಿ. ಎಣ್ಣೆ ಕುಡಿಸಿದ ಒಂದು ಅರ್ಧ ಗಂಟೆಗೆ ಕಷಾಯನ ಕೊಡಿ. ಒಂದು ಗ್ಲಾಸ್ ನೀರಿಗೆ, ಅಂದರೆ 250 ml ಅಷ್ಟು ಗ್ಲಾಸ್ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಎಲ್ಲನೂ ಈಕ್ವಲಾಗಿ ತೊಗೋಬೇಕು. ಜೀರಿಗೆ, ಸೋಂಪು, ಓಂಕಾಳು, ಮೆಂತೆಕಾಳು ಇಷ್ಟನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಬೇಕು. ನಂತರ ಸ್ಟವ್ ಆಫ್ ಮಾಡಿ ಉಗುರು ಬೆಚ್ಚಗಾಗಲು ಬಿಡಿ. ಉಗುರು ಬೆಚ್ಚಗಾದಾಗ ಹಾಗೆ ಕುಡಿಸಿ. ಕುಡಿತಾ ಇಲ್ಲ ಅಂದರೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲನ ಹಾಕಿ ಕುಡಿ. ಪ್ರತಿದಿನ ಕಷಾಯ ಅಂದರೆ ಮಕ್ಕಳು ಕುಡಿಯಲ್ಲ, ಒಂದೊಂದು ದಿನ ಒಂಥರ ಮಾಡಬೇಕು. ಒಂದಿನ ಮೆಂತೆನ ನೆನೆಸಿಟ್ಬಿಟ್ಟು ಮೆಂತೆ ನೀರನ್ನ ಕುಡಿಸಿ, ಡ್ರೈ ಫ್ರೂಟ್ಸ್ನ ತಿನ್ನಿಸಿ, ಬಾದಾಮಿ ವಾಲ್ನಟ್ನ ಸಪ್ರೇಟಾಗಿ ನೆನೆಸಿಟ್ಬಿಟ್ಟು ಆ ನೀರನ್ನ ಚೆಲ್ಬಿಟ್ಟು ಬಾದಾಮಿ ಸಿಪ್ಪೆ ತೆಗೆದು ತಿನ್ನಿಸಿ. ಹಾಗೆಯೇ ಒಣದ್ರಾಕ್ಷಿ ಮತ್ತು ಅಂಜೂರನ್ನು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ನೀರಿನ ಜೊತೆನೇ ಅದನ್ನು ತಿನ್ನಿಸ್ಬೇಕು. ಒಣದ್ರಾಕ್ಷಿ ನೀರು ತುಂಬ ಒಳ್ಳೆಯದು, ಅದನ್ನು ಕುಡಿಸ್ಬಿಟ್ಟು ಫಸ್ಟು, ನಂತರ ಒಣದ್ರಾಕ್ಷಿ ಅಂಜೂರನ್ನು ತಿನ್ನಿಸಿ. ರಕ್ತನ ಹೆಚ್ಚಿಸಿ ದೇಹಕ್ಕೆ ಶಕ್ತಿ ಕೊಡುವಂತಹ BCI ಜ್ಯೂಸನ್ನ ಕುಡಿ. ಬೀಟ್ರೂಟ್, ಕ್ಯಾರೆಟ್, ಇಂಡಿಯನ್ ಗೂಸ್ಬೆರಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಮಾಡಿ ಕೊಡಿ. ನೆಕ್ಸ್ಟ್, ತಿಂಡಿಗೋಸ್ಕರ ಹೆಚ್ಚಾಗಿ ಕಿಚಡಿನೇ ಮಾಡ್ತಾಯಿದ್ದೆ. ಸಿರಿಧಾನ್ಯದಿಂದ ಮಾಡಿರೋಂಥ ಕಿಚಡಿ ರಾತ್ರಿನೇ ನೀರಲ್ಲಿ ನೆನೆಸಿಡ್ತಾಯಿದ್ದೆ. ಸಿರಿಧಾನ್ಯನ 5 ಸಿರಿಧಾನ್ಯಗಳನ್ನು ನಾನು ಬಳಸ್ತಾಯಿದ್ದೆ. ಒಂದೊಂದಿನ ಒಂದಿನ ಸಾಮೆ, ಒಂದಿನ ಬರ್ಗು, ಒಂದಿನ ಊದಲು, ಒಂದಿನ ಕೊರ್ಲೆ, ಹೀಗೆ 1 ಕಪ್ಪು ಸಿರಿಧಾನ್ಯ ತೊಗೊಂಡ್ರೆ 1/4 ಕಪ್ಪಷ್ಟು ಹೆಸರು ಬೇಳೆನ ತೊಗೋತಾಯಿದ್ದೆ. ರಾತ್ರಿನೇ ನೆನೆಸಿಡ್ತಿದ್ದೆ. ಜೊತೆಗೆ ಉದ್ದಿನ ವಡೆ ಮಾಡಲು ಉದ್ದಿನ ಕಾಳನ್ನು ಒಂದು ಚಿಕ್ಕ ಕಾಫಿ ಗ್ಲಾಸಷ್ಟು ನೆನೆಸಿಡ್ತಾಯಿದ್ದೆ. ಬೆಳಗ್ಗೆ ನೆನೆಸಿಡ್ತಾಯಿದ್ದೆ ಉದ್ದಿನ ಕಾಳನ್ನ. ನೋಡಿ, ಕಿಚಡಿ ಹಸಿಮೆಣ್ಸಿನ್ಕಾಯಿನ ಬಳಸ್ತಲ್ಲೇ ಕಿಚಡಿ ಮಾಡಿ. ಫಸ್ಟು ಒಂದು 16 ದಿನದವರೆಗೂ ಹಸಿಮೆಣ್ಸಿನ್ಕಾಯಿನ ತಾಗ್ಸಲ್ಲ, ಬರೀ ಕಾಳುಮೆಣಸು ಅಥವಾ ಒಣಮೆಣ್ಸಿನ್ಕಾಯಿನ ಬಳಸಿ ಅಡುಗೆ ಮಾಡ್ಕೋತೀವಿ. ವಡೆನೂ ಅಷ್ಟೇ, ಒಂದು 7-8 ಆಗೋಷ್ಟು ಮಾತ್ರನೇ ಮಾಡ್ತಾಯಿದ್ದೆ. 2-3 ಮ್ಯಾಕ್ಸಿಮಮ್, 3ಕ್ಕಿಂತ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಎಣ್ಣೆ ಪದಾರ್ಥ ಆಗಿರೋದ್ರಿಂದ ದಿನಕ್ಕೆ 2 ಕೊಟ್ಟರೆ ಸಾಕು. ಜೊತೆಗೆ ಪ್ರತಿದಿನ ಸಾವಯವ ಬೆಲ್ಲದಿಂದ ಮಾಡಿರುವಂಥ ಒಂದು ಸ್ವೀಟ್ನ ಕೊಡ್ತಾಯಿದ್ದೆ. ಒಂದು ಬೌಲಷ್ಟು ಕೊಡಿ. ನಾನು ಹೆಚ್ಚಾಗಿ ಬೆಲ್ಲದ ಅನ್ನನೇ ಮಾಡ್ತಾಯಿದ್ದೆ. ಅದಕ್ಕೆ ಸಾವಯವ ಬೆಲ್ಲ, ದೇಸಿ ಹಸುವಿನ ತುಪ್ಪ, ಒಣ ಕೊಬ್ಬರಿನ ಬಳಸಿ ಮಾಡ್ತಾಯಿದ್ದೆ. ಅದನ್ನು ಒಂದು ಬೌಲಷ್ಟು ಮಗಳಿಗೆ ಕೊಡ್ತಾಯಿದ್ದೆ. ನೆಕ್ಸ್ಟು ಆ ಟೈಮಲ್ಲಿ ಕೊಡಲೇಬೇಕಾಗಿರೋವಂಥದ್ದು ಮೆಂತೆ ಮುದ್ದೆ. ಈ ಮೆಂತೆ ಮುದ್ದೆ ಮಾಡ್ಕೊಳ್ಳಲು 1 kg ಜವೆ ಗೋಧಿಗೆ 1/4 kgಗಿಂತ ಸ್ವಲ್ಪ ಜಾಸ್ತಿ, ಒಂದು 300 ಅಥವಾ 350 ಗ್ರಾಮಷ್ಟು ಮೆಂತೆ ಕಾಳನ್ನ ಹಾಕ್ಕೋಬೇಕು. 1/4 kg ಕೆಂಪಕ್ಕಿ, 1/4 kg ಉದ್ದಿನಬೇಳೆ, 1/4 kg ಬಾರ್ಲಿನ ಬಳಸಿದ್ದೀನಿ. ಒಟ್ಟು 5 ಪದಾರ್ಥಗಳನ್ನ ಬಳಸಿ ಹಿಟ್ಟನ್ನು ಮಾಡಿಸಿದ್ದೀನಿ. ಈ ಹಿಟ್ಟನ್ನು ಬಳಸಿ ಫಸ್ಟು ಮುದ್ದೆ ಮಾಡಿಕೊಟ್ರೆ ನನ್ನ ಮಗಳು ತಿನ್ನಲಿಲ್ಲ, ತುಂಬ ಕಹಿದೆ, ಚಪಾತಿ ಮಾಡಿಕೊಡು ಅಂದು. ಚಪಾತಿನೇ ಮಾಡಿಕೊಟ್ಟೆ. ಅದನ್ನು ಅವಳಿಗೆ ತಿನ್ನೋಕ್ಕೆ ಆಗಲಿಲ್ಲ. ತುಂಬ ಅಂದರೆ ತುಂಬ ಕಹಿ ಆಯಿತು. ಮುದ್ದೆನೇ ಮಾಡಿಕೊಡಮ್ಮ, ಚಪಾತಿ ಬೇಡ ಅಂದ್ಲು. ನೆಕ್ಸ್ಟ್ ಮುದ್ದೆನೇ ಮಾಡಿಕೊಟ್ಟೆ. ಮುದ್ದೆಗೆ ತುಪ್ಪ, ದೇಸಿ ಹಸುವಿನ ತುಪ್ಪನ ಹಾಕ್ಕೊಟ್ರೆ ಮುದ್ದೆ ಪ್ರತಿದಿನ ಒಂದನ್ನು ತಿನ್ನೋಳು. ನೆಕ್ಸ್ಟ್ ಸಂಜೆ ಹೊತ್ತಿಗೆ ಒಂದು ಮಿಲ್ಕ್ ಶೇಕ್ ಥರ ಮಾಡಿಕೊಡ್ತಾಯಿದ್ದೆ, ಡ್ರೈ ಫ್ರೂಟ್ಸ್ ಎಲ್ಲನೂ ಬಳಸಿ. ನಾನು ತೋರಿಸ್ತಾ ಇರೋದು ಇಬ್ಬರಿಗೆ ಆಗೋ ರೀತಿ. ಬಾದಾಮಿ, ವಾಲ್ನಟ್, ವಾಟರ್ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸು, ಖರ್ಜೂರ, ಒಣದ್ರಾಕ್ಷಿ, ಅಂಜೂರ ಇವೆಲ್ಲನೂ ಒಂದರಲ್ಲಿ ನೆನೆಸಿಡಿ. ಈ ಡ್ರೈ ಫ್ರೂಟ್ಸ್ ಎಲ್ಲ 6-8 ಗಂಟೆ ನೆನೆಸಬೇಕು. ಫಸ್ಟು ಬಾದಾಮಿ, ವಾಲ್ನಟ್ಟು, ಸೀಡ್ಸ್ ಇರುತ್ತಲ್ವ, ಆ ನೀರನ್ನ ಬಗ್ಗಿಸ್ಬಿಟ್ಟು, ಆ ನೀರನ್ನ ಬಳಸಬೇಡಿ. ಬಾದಾಮಿ ಸಿಪ್ಪೆನೂ ತೆಗೆದ್ಬಿಟ್ಟು ಫಸ್ಟ್ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಚಿಯಾ ಸೀಡ್ಸ್ ಇರುತ್ತಲ್ಲ ಆ ಬೌಲು ನೀರಿನ ಜೊತೆಗೇ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೇ 2 ಹಣ್ಣಾಗಿರೋಂಥ ಬಾಳೆಹಣ್ಣು ಹಾಕ್ಬಿಟ್ಟು ಮೆತ್ತಗೆ ಗ್ರೈಂಡ್ ಮಾಡಿ. ಹಾಲು, ಸಕ್ಕರೆ ಏನೂ ಸೇರಿಸಬಾರ್ದು, ನೆನ್ಪಿಟ್ಕೊಳ್ಳಿ. ಹಾಗೆ ಮೆತ್ತಗೆ ಗ್ರೈಂಡ್ ಮಾಡಿದ್ರೆ ನೋಡಿ
ನಮ್ಮ ಹೆಲ್ದಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರೆಡಿ ಆಗಿಬಿಡುತ್ತೆ. ನಿಮಗೆ ಸಿಹಿ ಸಾಕಾಗ್ತಾ ಇಲ್ಲ ಅಂತಂದರೆ ಜೇನುತುಪ್ಪನ ಸೇರಿಸ್ಕೋಬೋದು ಅಥವಾ ಸಾವಯವ ಬೆಲ್ಲನಾದರೂ ಹಾಕೋಬೋದು. ನೆಕ್ಸ್ಟ್ ಕೆಲವು ಹೆಲ್ದಿ ತಿಂಡಿಗಳ ಬಗ್ಗೆ ಹೇಳ್ತೀನಿ. ಸಿರಿಧಾನ್ಯದ ದೋಸೆನ ಇಡ್ಲಿನ ಮಾಡಿಕೊಡಿ ಮಕ್ಕಳಿಗೆ. ಸಿರಿಧಾನ್ಯ ಕಾಳುಗಳ ದೋಸೆ ನಾನು ಮಾಡಿಕೊಟ್ಟಿದ್ದೆ, ಒಂದು ಬ್ರೀಫಾಗಿ ತೋರಿಸ್ತಾ ಇದ್ದೀನಿ. ಸಿರಿಧಾನ್ಯ ಕಡಲೆಕಾಳು, ಹುರುಳಿಕಾಳು, ಕಿಡ್ನಿ ಬೀನ್ಸು, ಉದ್ದಿನಬೇಳೆ, ಮೆಂತೆಕಾಳು, ಸ್ವಲ್ಪ ಅಕ್ಕಿ, ಹೆಸರು ಕಾಳು ಇವೆಲ್ಲನೂ ಬಳಸ್ಬಿಟ್ಟು ನಾರ್ಮಲ್ ದೋಸೆಗೆ ಹೇಗೆ ರುಬ್ಕೋತಿರೋ ಅದೇ ರೀತಿ ರುಬ್ಕೊಂಡು ದೋಸೆ ಹಾಕ್ಕೊಳ್ಳಿ. ಇದ್ರ ಬಗ್ಗೆ ವಿಡಿಯೋ ಬೇಕು ಅಂತಂದರೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಮಲ್ಟಿಗ್ರೇನ್ ದೋಸೆ ಅಥವಾ ಸಿರಿಧಾನ್ಯದ ದೋಸೆಗಳನ್ನ ಮಕ್ಕಳಿಗೆ ಮಾಡಿಕೊಡಿ. ಇಡ್ಲಿನೂ ಅಷ್ಟೇ, ನಾರ್ಮಲ್ ಇಡ್ಲಿಗಿಂತ ಸಿರಿಧಾನ್ಯದ ಇಡ್ಲಿ, ತರಕಾರಿ ಇಡ್ಲಿನ ಮಕ್ಕಳಿಗೆ ಮಾಡಿಕೊಡಿ. ಜೊತೆಗೆ ಖಾರ ಪೊಂಗಲ್, ಮೆಣಸು ಹಾಕ್ಬಿಟ್ಟು ಖಾರ ಪೊಂಗಲ್ನ ಆವಾಗವಾಗ ಮಾಡಿಕೊಡಿ. ಹಸಿಮೆಣಸಿನ್ಕಾಯನ್ನ ಬಳಸಬೇಡಿ, ಓಕೆನಾ. ಇನ್ನು ಸಾಂಬಾರು ಗೊಜ್ಜು ಮಾಡಬೇಕಾದ್ರೆ ಖಾರ ತುಂಬ ಕಡಿಮೆ ಇರಲಿ, ಮಸಾಲೆನ ತುಂಬ ಕಡಿಮೆ ಬಳಸಿ, ಹಸಿಮೆಣಸಿನ್ಕಾಯನ್ನ ಬಳಸಬೇಡಿ. ಬದನೆಕಾಯಿ, ಬ್ರಿಂಜಾಲ್ನ ಈ ಟೈಮಲ್ಲಿ ಕೊಡಲ್ಲ ಮಕ್ಕಳಿಗೆ. ಬೇರೆ ಎಲ್ಲ ತರಕಾರಿಗಳನ್ನೂ ಚೆನ್ನಾಗಿ ಕೊಡಿ. ಮೊಳಕೆ ಕಟ್ಟಿರೋಂತಹ ಕಾಳುಗಳನ್ನೂ ಕೊಡಿ. ಸಲಾಡ್ ಥರ ಮಾಡಿಕೊಡಿ, ಕೋಸಂಬರಿ ಮಾಡಿಕೊಡಿ. ನೆಕ್ಸ್ಟ್ ಸ್ನ್ಯಾಕ್ಸ್ ಆಗಿ ಹೆಚ್ಚಾಗಿ ಒಣಕೊಬ್ಬರಿ, ಬೆಲ್ಲ ಸಾವಯವ ಬೆಲ್ಲನೇ ಇರಲಿ. ಹುರಿ ಕಡಲೆನ ಹೆಚ್ಚಾಗಿ ಕೊಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೊಡಲೇಬೇಕಾಗಿರೋದು ಎಳ್ಳುಂಡೆ. ಕಪ್ಪುದು ಅಥವಾ ಬಿಳಿ ಎಳ್ಳು ಯಾವುದನ್ನಾದರೂ ಬಳಸಿ ಎಳ್ಳುಂಡೆನ ಮಾಡಿ. ಪ್ರತಿದಿನ 2 ರಿಂದ 3 ಎಳ್ಳುಂಡೆನ ಮಕ್ಕಳಿಗೆ ಕೊಡಲೇಬೇಕು. ಬಾಯೆಲ್ಲ ಸಿಹಿ ಆಗಿರುತ್ತೆ ಅಂದರೆ ಅದ್ರ ಜೊತೆಗೆ ಸ್ವಲ್ಪ ಖಾರನೂ ಸೇರಿಸಿ ಕೊಡಿ ಸ್ನ್ಯಾಕ್ಸ್ ಥರ. ಪ್ರತಿದಿನ 1 ಅಥವಾ 2 ಬೆಟ್ಟದ ನೆಲ್ಲಿಕಾಯಿನ ಮಕ್ಕಳಿಗೆ ತಿನ್ನಿಸಿ. ಹಾಗೆ ತಿಂತಾ ಇಲ್ಲ ಅಂತಂದರೆ BCI, ಬೀಟ್ರೋಟು, ಕ್ಯಾರೆಟು, ಇಂಡಿಯನ್ ಗೂಸ್ಬೆರಿ ಜ್ಯೂಸ್ ಹೇಳಿದ್ನಲ್ವ ಅದರಲ್ಲಿ ಸೇರಿಸಿ ಕೊಟ್ಬಿಡಿ. ಆ ಜ್ಯೂಸ್ ಯಾವತ್ತು ಮಾಡಿರಲ್ಲ ಅವತ್ತು ಹಾಗೆ ಬೇಯಿಸಿ ಕೊಡೋದಾಗಿರ್ಬೋದು, ಅಥವಾ ತುರಿದ್ಬಿಟ್ಟು ಪೇಸ್ಟ್ ಬರುತ್ತಲ್ವ ಅದನ್ನು ಹಿಂಡಿದ್ರೆ ನಿಮಗೆ ಜ್ಯೂಸ್ ಸಿಗುತ್ತೆ. ಆ ಜ್ಯೂಸನ್ನ ಕುಡಿಸಿ. ಬೆಟ್ಟದ ನೆಲ್ಲಿಕಾಯಿನ ಯಾವುದೋ ಒಂದು ರೂಪದಲ್ಲಾದರೂ ಮಕ್ಕಳಿಗೆ ತಿನ್ನಿಸಿ. ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಇಲ್ಲ ಅಂತಂದರೆ ಈ ರೀತಿ ಒಳ್ಳೆ ಕಂಪ್ನಿದೆ ನಿಮಗೆ ಆಮ್ಲ ಜ್ಯೂಸು ಸಿಗುತ್ತೆ. ಅದೇ ರೀತಿ ಅಲೋವೆರಾ ಜ್ಯೂಸ್ ಕೂಡ ಸಿಗುತ್ತೆ. ಹೆಣ್ಮಕ್ಳಿಗೆ ಅಲೋವೆರಾ ಜ್ಯೂಸು ಮತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಪ್ರತಿದಿನ ಕೊಡೋದ್ರಿಂದ ಅವರ ಆರೋಗ್ಯಕ್ಕೆ, ಕೂದಲಿಗೆ, ಸ್ಕಿನ್ಗೆ, ಪ್ರತಿಯೊಂದಕ್ಕೂ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಯಾವುದೇ ರೀತಿ ತೊಂದರೆ ಆಗದಲ್ಲೇ ಇರೋ ಥರ ನೋಡ್ಕೊಳ್ಳುತ್ತೆ. ನೀವು ಮನೇಲಿ ಅಲೋವೆರಾ ಗಿಡ ಇದೆ ಅಂದ್ಬಿಟ್ಟು ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕಿ ಜ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದನ್ನು ತೊಳೆಯೋದಕ್ಕೆ, ಕ್ಲೀನ್ ಮಾಡೋದಕ್ಕೆ ಸಪ್ರೇಟ್ ಪ್ರೋಸೆಸ್ ಇದೆ. ಅದು ಗೊತ್ತಿಲ್ಲದಲೇ ಹೇಗೇಗೋ ಮಾಡಿಕೊಂಡು ಪ್ರಾಬ್ಲಮ್ ತಂದಿಟ್ಕೋಬೇಡಿ. ಮಾರ್ಕೆಟಲ್ಲಿ ಒಳ್ಳೆ ಕಂಪ್ನಿದು ಅಲೋವೆರಾ ಜ್ಯೂಸನ್ನ ತೊಗೊಬಂದು ಕುಡೀರಿ. 15 ರಿಂದ 20 ml ಅಷ್ಟು ಪ್ರತಿದಿನ ಕುಡಿದ್ರೆ ಒಳ್ಳೆಯದು. ಇದ್ರ ಜೊತೆಗೆ ಕಂಪಲ್ಸರಿಯಾಗಿ ದಾಳಿಂಬೆನ ತಿನ್ನಿಸ್ಬೇಕು. ಪ್ರತಿದಿನ 1 ದಾಳಿಂಬೆ ಹಣ್ಣನ್ನು ಹೆಣ್ಮಕ್ಳಿಗೆ ತಿನ್ನಿಸಿ. ಇನ್ನು ಕೊನೆಯದಾಗಿ ಮಲಗೋಕ್ಕಿಂತ ಮುಂಚೆ ಈ ಕಷಾಯನ ಮಾಡಿಕೊಡಿ. ಒಂದು ಬೌಲ್ಗೆ ಸ್ವಲ್ಪ ಶುಂಠಿ, ಕಾಳುಮೆಣಸು, ಜೀರಿಗೆ, ಓಂಕಾಳು, ಸೋಂಪು, ಚಕ್ಕೆ, ಲವಂಗ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಉಗುರು ಬೆಚ್ಚಗೆ ಮಾಡಿಬಿಟ್ಟು ಕುಡಿಸಿ ಮಲಗೋಕ್ಕಿಂತ ಮುಂಚೆ. ಇದನ್ನು ಕುಡಿಯೋದ್ರಿಂದ ಶೀತ, ಕೆಮ್ಮು, ಜ್ವರ ಅಥವಾ ಯಾವುದರ ಇನ್ಫೆಕ್ಷನ್ಸ್ ಆಗಲ್ಲ. ಜೊತೆಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ, ಇಷ್ಟು ಆಹಾರನ ನನ್ನ ಮಗಳಿಗೆ ನಾನು ಕೊಟ್ಟಿದ್ದೆ. 1 ತಿಂಗಳು ಆಲ್ಮೋಸ್ಟ್ ಕೊಟ್ಟಿದ ಮೇಲೆ ಅವಳು ಆರೋಗ್ಯವಾಗಿದ್ದಾಳೆ. ಯಾವುದೇ ರೀತಿ ಬ್ಯಾಕ್ ಪೇನ್ ಬರೋದು, ಹೊಟ್ಟೆ ನೋವು ಬರೋದು, ಬೇರೆ ಯಾವುದೇ ರೀತಿ ತೊಂದರೆ ಆಗದಲ್ಲೇ ಆರೋಗ್ಯವಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ಇಷ್ಟನ್ನು ಫಾಲೋ ಮಾಡಬೇಕಂದ್ರೆ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಫಾಲೋ ಮಾಡಿ. ನೀವು ಮಗಳಿಗೆ ಸ್ನಾನ ಮಾಡಿಸೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಎಳ್ಳೆಣ್ಣೆ, ಕೋಲ್ಡ್ ಪ್ರೆಸ್ಡ್ ಗಾಣದ ಎಳ್ಳೆಣ್ಣೆನ ಬಳಸಿ ಅವ್ರ ಮೈಯೆಲ್ಲನೂ ಉಜ್ಜಿ ಮಸಾಜ್ ಮಾಡಿ ಫಸ್ಟು. ನಂತರ ಶುದ್ಧವಾದ ಅರಿಶಿನ ಹಚ್ಚಿ ಮೈಯೆಲ್ಲ ನೀಟಾಗಿ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನಂತರ ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಿಸಿ. ಅವರು ಸ್ನಾನ ಮಾಡೋ ನೀರಿಗೆ ಬೇವಿನ ಸೊಪ್ಪು ಹಾಕಿ. ಬೇವಿನ ಸೊಪ್ಪು ನಿಮಗೆ ಸಿಗ್ತಾ ಇಲ್ಲ, ಸಿಟಿಲಿದ್ದೀವಿ ಅಂದರೆ ನಿಮಗೆ ಫಿಟ್ಕಾರಿ ಸ್ಟೋನ್ ಬಾರ್ಬರ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಈ ಫಿಟ್ಕಾರಿ ಸ್ಟೋನ್ನ 1 ಪೀಸಷ್ಟು ಅವರು ಸ್ನಾನ ಮಾಡೋ ನೀರಿಗೆ ಹಾಕ್ಬಿಟ್ಟು ಕರಗೋದಕ್ಕೆ ಬಿಡಿ. ಅದರಿಂದ ಸ್ನಾನ ಮಾಡಿಸೋದ್ರಿಂದನೂ ಅವ್ರಿಗೆ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗದಲ್ಲೇ ಇರುತ್ತೆ. ಮಕ್ಕಳಿಗೆ ಪೀರಿಯಡ್ಸ್ ಅಂದ್ರೇ ದೊಡ್ಡ ಪ್ರಾಬ್ಲಮ್ ಆಗೋದು ಆ ಪ್ಯಾಡ್ಸ್ ಚೇಂಜ್ ಮಾಡೋವಂಥದ್ದು. ಈಗ ಹೊಸದಾಗಿ ಗೋ ಪ್ಯಾಡ್ ಫ್ರೀ ಅಂತೆಲ್ಲ ಬರ್ತಾ ಇದೆ. ಪ್ಯಾಡ್ ಇಲ್ದಲೇ ಜಸ್ಟ್ ಇನ್ನರ್ವೇರ್ ಯಾವ ಥರ ಹಾಕೋತೀರೋ ಅದೇ ರೀತಿ ಹಾಕ್ಕೊಳ್ಳೋದು. ಅದರಲ್ಲಿರುವಂತಹ ಸ್ಪೆಷಲ್ ಕಾಟನ್ ಇರ್ಬೋದು, ಅದರಲ್ಲಿರುವಂಥ ಕ್ಲಾತು ಆ ಬ್ಲಡ್ನ ಹೀರ್ಕೊಳ್ಳುತ್ತೆ. ಯಾವುದೇ ರೀತಿ ಪ್ಯಾಡ್ನ ಬಳಸೋ ಅವಶ್ಯಕತೆ ಇಲ್ಲ. ನಾನು ನನ್ನ ಮಗಳಿಗೋಸ್ಕರನೇ ಅವಳ ಸಹಿತ ತರಿಸಿದ್ದೆ.
ಇದು ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಆದರೆ 2 ವರ್ಷದವರೆಗೂ ಬಳಸ್ಬೋದು. ನೀವು ಒಗೆದು ರೀಯೂಸ್ ಮಾಡ್ಬೋದು. ಒಂದು ಸಲ ಪೀರಿಯಡ್ ಟೈಮ್ಗೆ ಒಂದು 200-300ವರೆಗೂ ಖರ್ಚಾಗುತ್ತೆ. ಹಂಗೆ ಹೋಲಿಸ್ಕೊಂಡ್ರೆ ಇದು 500 ರೂಪಾಯಿ ಒಂದು. ನಾನೊಂದು 3 ತರಿಸ್ಕೊಂಡಿದ್ದೆ, ಅದು ನನ್ನ ಮಗಳಿಗೆ ಕರೆಕ್ಟಾಗಿ ಯೂಸ್ ಆಯಿತು. ಇದು ನಾರ್ಮಲ್ ಇನ್ನರ್ ವೇರ್ ಥರನೇ ಇರುತ್ತೆ. ಅವ್ರಿಗೆ ತುಂಬ ಕಂಫರ್ಟ್ ಅನಿಸುತ್ತೆ. ಯಾವುದೇ ರೀತಿ ರ್ಯಾಷಸ್ಸು, ಲೀಕು ಏನೂ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ. ನಾನು ಹೆಲ್ತ್ ಫ್ಯಾಬ್ದು ತರಿಸ್ಕೊಂಡಿದ್ದು ಗೋ ಪ್ಯಾಡ್ ಫ್ರೀ. ನೀವು ಇದನ್ನೇ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಈ ರೀತಿ ತುಂಬ ಬ್ರ್ಯಾಂಡ್ಸ್ ಇದೆ. ಸ್ವಲ್ಪ ಹುಡುಕಿ ಮಕ್ಕಳಿಗೆ ಕಂಫರ್ಟ್ ಆಗೋ ರೀತಿ ಮಾಡಿ. ದಯವಿಟ್ಟು ನಾರ್ಮಲ್ ಪ್ಯಾಡ್ಸ್ನ ಬಳಸೋಕೆ ಹೋಗ್ಬಿಡಿ. ಅದರಲ್ಲಿ ಯೂಸ್ ಮಾಡಿರುವಂಥ ಕೆಮಿಕಲಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕ್ಲಾತ್ ಪ್ಯಾಡ್ನ ಯೂಸ್ ಮಾಡಿ, ಅಥವಾ ಈ ರೀತಿ ರೀಯೂಸಬಲ್ ಪ್ಯಾಂಟೀಸ್ನ ಯೂಸ್ ಮಾಡಿ. ಜೊತೆಗೆ ಹೆಣ್ಮಕ್ಳಿಗೆ ಈ ರೀತಿ ಪೆಟಿಕೋಟ್ಸ್ನ ಆದಷ್ಟು ಯೂಸ್ ಮಾಡಿ. ಈ ಟೀನೇಜಲ್ಲಿ ಎದೆ ಭಾಗದಲ್ಲೆಲ್ಲ ಸ್ವಲ್ಪ ದೊಡ್ಡದಾಗಿ ಬರ್ತಾ ಇರುತ್ತೆ. ಅದು ನಾರ್ಮಲ್ ಪೆಟಿಕೋಟ್ಸ್ ಹಾಕಿದ್ರೆ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಅವರು ಇನ್ನರ್ಸು, ಅದ್ರ ಮೇಲೆ ಪೆಟಿಕೋಟ್ಸು ಅವೆಲ್ಲ ಹಾಕೊಳ್ಳೋದಕ್ಕಿಂತ ಈ ರೀತಿ ಇನ್ನರ್ ಪ್ಲಸ್ ಪೆಟಿಕೋಟ್ ಥರನೇ ಬರ್ತಾ ಇದೆ. ಇವಾಗ ಹೊಸ್ದಾಗಿ ಬರ್ತಾ ಇದೆ. ಅದಿರಾ ಕಂಪ್ನಿದಿದು. ಒಂದ್ಸಲ ಚೆಕ್ ಮಾಡಿ. ಬೇರೆ ಕಂಪ್ನಿದು ಇದೆ, ನಾನು ಅದಿರಾ ಕಂಪ್ನಿ ತರಿಸ್ಕೊಂಡಿದ್ದೆ. ಚೆನ್ನಾಗಿದೆ. ಒಳಗಡೆ ಡಬಲ್ ಕೋಟೆಡ್ ಇರುತ್ತೆ. ಅದು ಕರೆಕ್ಟಾಗಿ ಫಿಟ್ ಆಗುತ್ತೆ ಎದೆ ಭಾಗದಲ್ಲಿ ನೀಟಾಗಿ. ಯಾವುದೇ ಟೀ ಶರ್ಟ್ಸ್ ಏನಾರು ಹಾಕ್ಕೊಂಡ್ರು ಕೆಟ್ಟದಾಗಿ ಕಾಣಿಸಲ್ಲ, ನೀಟಾಗಿರುತ್ತೆ. ಟೀನೇಜ್ ಏಜಲ್ಲಿರೋರಿಗೆಲ್ಲರಿಗೂ ಚೆನ್ನಾಗಿ ಯೂಸ್ ಆಗುತ್ತೆ. ಇನ್ನು ಕೊನೆಯದಾಗಿ ಒಂದು ರಿಕ್ವೆಸ್ಟ್ ಎಲ್ಲ ಅಮ್ಮಂದಿರಲ್ಲೂ, ಮಕ್ಕಳಲ್ಲಿ ಆ ಪೀರಿಯಡ್ಸ್ ಹೆದರಿಕೆನ ತೆಗೆದುಬಿಡಿ. ಪೀರಿಯಡ್ಸ್ ಅಂದರೆ ಏನೋ ಕೆಟ್ಟದು, ಏನೋ ಅಸಹ್ಯ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅದು ಜಸ್ಟ್ ಒಂದು ಪಾರ್ಟ್. ಪ್ರತಿ ಹೆಣ್ಮಕ್ಳಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ. ಪ್ರತಿ ತಿಂಗಳು ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಅದನ್ನು ಅವ್ರಿಗೆ ಅರ್ಥ ಆಗೋ ರೀತಿ ಹೇಳಿ. ನಿಮಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಅರ್ಥ ಮಾಡ್ಸೋಕ್ಕಾಗ್ತಾ ಇಲ್ಲ ಅಂದರೆ ನಾನೊಂದು ಬುಕ್ ಸಜೆಸ್ಟ್ ಮಾಡ್ತೀನಿ. ಅವ್ರಿಗೆ ಇರುವಂಥ ಎಲ್ಲ ಪ್ರಾಬ್ಲಮ್ಸ್, ಪೀರಿಯಡ್ಸ್ ಬಗ್ಗೆ ಇರುವಂಥ ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ. ಮೆನ್ಸ್ಟ್ರುಪೀಡಿಯಾ ಅಂತ, ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಲಾಂಗ್ ವಿಡಿಯೋ ಇದೆ, ಶಾರ್ಟ್ಸ್ ಇದೆ, ಬೇಕಾದ್ರೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಮೆಚೂರ್ ಆಗಿರುವಂಥ ಹೆಣ್ಮಕ್ಳಿಗೆ ಕಂಪಲ್ಸರಿಯಾಗಿ ಓದಿಸಲೇಬೇಕಾಗಿರುವಂಥ ಬುಕ್ ಇದು. ಕಾಮಿಕ್ ಬುಕ್ಕು ತುಂಬ ಚೆನ್ನಾಗಿರುತ್ತೆ. ಈ ಬುಕ್ಕು ನಿಮಗೆ ಅಮೆಝಾನಲ್ಲಿ, ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ತರಿಸಿ ಮಕ್ಕಳ ಕೈಲಿ ಓದಿಸಿ. ಅವ್ರಿಗೆ ಇರುವಂಥ ಟೆನ್ಷನ್ಸು, ಭಯ, ಆ ಬ್ಲಡ್ ನೋಡಿದ ತಕ್ಷಣ ಏನೇನೋ ಅನ್ಕೊಬಿಡ್ತಾರೆ ಮನಸ್ಸಲ್ಲಿ, ಏನೋ ತುಂಬ ಹೆದರ್ಕೋತಾರೆ. ಅದೆಲ್ಲ ಸರಿ ಹೋಗುತ್ತೆ. ನಾರ್ಮಲಾಗಿ ನಿಮ್ಮ ಮಗಳು ಹೇಗಿದ್ಲೋ ಹಾಗೆ ಫ್ರೀಯಾಗಿ ಬೆಳೆಯೋದಕ್ಕೆ ಬಿಡಿ. ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಬೇಡಿ ಮೆಚೂರ್ ಆದ ತಕ್ಷಣ. ಓಕೆನಾ? ನಿಧಾನಕ್ಕೆ ಅರ್ಥ ಮಾಡಿಸಿ. ಹೀಗಿರಬೇಕು, ಹೀಗಿರಬಾರ್ದು, ಗಂಡು ಮಕ್ಳ ಜೊತೆ ಹೀಗಿರಬೇಕು, ಕುತ್ಕೋಬೇಕಾದ್ರೆ ಹೀಗಿರಬೇಕು, ಅದನ್ನೆಲ್ಲನೂ ನೀಟಾಗಿ ಹೇಳಬೇಕೇ ಹೊತ್ತು ಅವ್ರಿಗೆ ಎದುರ್ಸೋಕ್ಕೆ ಹೋಗ್ಬಿಡಿ. ನೀನು ದೊಡ್ಡ ಹುಡುಗಿ ಆಗಿದೆಯಾ, ಇನ್ನೂ ಹಿಂಗೆ ಮಾಡ್ತಿದ್ಯಾ, ಇನ್ನೂ ಈ ಥರ ತಿಟ್ಟೆ ಮಾಡ್ತಾ ಇದೆಯಾ, ಈ ಥರ ಮಾತಾಡಬಾರ್ದು, ಆ ಥರ ಮಾತಾಡಬಾರ್ದು ಅಂತ ರಾತ್ರಿಗೆ ರಾತ್ರಿ ಯಾರೂ ಕಲ್ತ್ಕೊಂಡಿಲ್ಲ. ನಾನು ಆಗಿರ್ಬೋದು, ನೀವಾಗಿರ್ಬೋದು. ನಿಧಾನಕ್ಕೆ ಕಲಿತಾರೆ. ಟೈಮ್ ಇರುತ್ತೆ. ಓಕೆನಾ? ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಹೆಣ್ಮಕ್ಳಿದ್ರೆ, ಅವರು ಮೆಚೂರ್ ಆಗೋ ಟೈಮಲ್ಲಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.